ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ಅಡ್ಡ ಮತದಾನದ ವಿಚಾರ ದೋಸ್ತಿ ಪಾಳ್ಯದಲ್ಲಿ ಸಂಚಲನ ಸೃಷ್ಟಿ ಮಾಡ್ಬಿಡುತ್ತಾ ಅನ್ನೋದು ಪ್ರಶ್ನೆ. ಕಾರಣ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಡ್ಯಾಮೇಜ್ ಆಗಿರೋದಂತೂ ಪಕ್ಕ ಅಡ್ಡ ಮತದಾನ ಮಾಡಿರೋದ್ರಿಂದ. ಕಾರಣ ಬಿಜೆಪಿಯ ಉಳಿದ ಶಾಸಕರು ಜೆಡಿಎಸ್ ಅಭ್ಯರ್ಥಿಗೆ ಓಟ್ ಹಾಕೋದು ಬಿಟ್ಟು ಕಾಂಗ್ರೆಸ್ ಅಭ್ಯರ್ಥಿಗೆ ಓಟ್ ಹಾಕ್ತಾರೆ ಅಂತ ಅಂದ್ರೆ ದೋಸ್ತಿ ಪಾಳ್ಯದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿರುಕು ಮೂಡೋದು ಸಹಜ. ಮೈತ್ರಿಯಲ್ಲಿ ಆಕೆ ಬಿಡುತ್ತಾ ಅದೊಂದು ದೊಡ್ಡ ನಿರ್ಧಾರ ಅನ್ನೋದು ಪ್ರಶ್ನೆ ಇದೆ. ಜೆಡಿಎಸ್ ನಾಯಕರ ಪ್ಲಾನ್ಗೆ ಬಿಜೆಪಿಯಲ್ಲೇ ಅಪಸ್ವರ. ರಾಜ್ಯ ಬಿಜೆಪಿ ನಾಯಕರನ್ನ ಸೈಡ್ಲೈನ್ ಮಾಡ್ತಿದ್ದಾರಾ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ? ಪರಿಷತ್ ಎಡವಟ್ಟಿನಿಂದ ದೋಸ್ತಿಯಲ್ಲಿ ಶುರುವಾಗಿದೆಯಾ ಬಿಕ್ಕಟ್ಟು ಅನ್ನೋದು ಪ್ರಶ್ನೆ. ಜೆಡಿಎಸ್ಗೆ ಮತ್ತೊಂದು ಬಿಗ್ ಶಾಕ್ ಕೊಟ್ಬಿಡುತ್ತಾ ಬಿಜೆಪಿ? ಗ್ಯಾರಂಟಿ ನ್ಯೂಸ್ ನಲ್ಲಿ ದೋಸ್ತಿ ಭವಿಷ್ಯದ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಪರಿಷತ್ತಲ್ಲಿ ಕ್ರಾಸ್ ಕನೆಕ್ಷನ್ ದೋಸ್ತಿಗೆ ಪೆಟ್ಟು ಬೀಳೋದು ಖಚಿತನಾ? ಮೈತ್ರಿಯಲ್ಲಿ ಆ ಒಂದು ನಿರ್ಧಾರ ಆಗೇ ಬಿಡುತ್ತಾ ಅನ್ನೋದು ಕುತೂಹಲ. ಈ ದೋಸ್ತಿ ಪಾಳ್ಯದಲ್ಲಿ ಇರೋ ಚರ್ಚೆ ಏನಂದ್ರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ರಾಜ್ಯ ಬಿಜೆಪಿಯನ್ನ ಹೊರತುಪಡಿಸಿದ್ರೆ ವರಿಷ್ಠರ ಜೊತೆಗೆ ನೇರ ಸಂಪರ್ಕದಲ್ಲಿರೋದ್ರಿಂದ ತಮ್ಗೇನೇ ಕೆಲಸಗಳಾಗಬೇಕು, ತಾವೇನೇ ನಿರ್ಧಾರ ಕೈಗೊಳ್ಳಬೇಕು ಅಂತ ಅಂದ್ರೆ ಬಿಜೆಪಿ ಹೈಕಮಾಂಡ್ ಮೊರೆ ಹೋಗ್ಬಿಡ್ತಾರೆ, ರಾಜ್ಯ ಬಿಜೆಪಿ ನಾಯಕರನ್ನ ಕಡೆಗಣನೆ ಮಾಡ್ತಾರೆ ಅನ್ನುವಂತ ಆರೋಪ ಇತ್ತು. ಅದಾದ ಬಳಿಕ ಈಗ ಅಡ್ಡ ಮತದಾನ ಆದ ಬಳಿಕ ಅದು ಮತ್ತೆ ಜಾಸ್ತಿ ಆಗೋ ಸಾಧ್ಯತೆಗಳಿದೆ. ಹೀಗೆ ಮುಂದೆ ಇನ್ನು ಹೇಗೆ ಎಂಬ ಲೆಕ್ಕಾಚಾರ ಬಿಜೆಪಿ ಪಾಳ್ಯದಲ್ಲಂತೆ. ಅಂದ್ರೆ ಈಗಲೇ ಅಡ್ಡ ಮತದಾನ ಆಗೋಯ್ತು, ಮುಂಬರುವ ಚುನಾವಣೆಯಲ್ಲಿ ಪರಿಸ್ಥಿತಿ ಹೆಂಗೆ ಅನ್ನೋ ಪ್ರಶ್ನೆ ಇರುತ್ತೆ. ಸೈಲೆಂಟ್ ಮಾಡಿದ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ತಿರುಗೇಟ್ ಕೊಟ್ಬಿಡ್ತಾರಾ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ? ಹೀಗಾಗಿ ಮೈತ್ರಿ ಬಗ್ಗೆ ಲೆಕ್ಕಾಚಾರ ಶುರು ಮಾಡ್ಕೊಂಡಿದ್ದಾರಂತೆ ಬಿಜೆಪಿ ಲೀಡರ್ಸ್. ಪ್ರಸಕ್ತ ರಾಜಕೀಯ ವಿದ್ಯಮಾನಗಳಲ್ಲಿ ಮೈತ್ರಿ ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಮೈತ್ರಿಯಿಂದ ಲಾಭ ಆಗುತ್ತಾ ಅಂತ ಲೆಕ್ಕಾಚಾರ ಶುರುವಾಗಿದೆ. ಡಿ.ಕೆ. ಶಿವಕುಮಾರ್ ಸಿಎಂ ಆಗಿರೋದು ಕಾಂಗ್ರೆಸ್ಗೆ ಅತಿ ದೊಡ್ಡ ಲಾಭ ಆಗುತ್ತೆ. ಈಗ ಕುಮಾರಸ್ವಾಮಿ ಇದ್ರೇನು ಬಿಟ್ರೇನು ಬಿಜೆಪಿ ಜೊತೆಗೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಮತಗಳಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗಬಹುದು. ಹೀಗಾಗಿ ಮೈತ್ರಿಯಿಂದ ನಮಗೇನ್ ಲಾಭ ಅನ್ನುವಂತ ಲೆಕ್ಕಾಚಾರಗಳು ಬಿಜೆಪಿ ಪಾಳ್ಯದಲ್ಲಿ ಆಗ್ತಾ ಇದೆ. ಈಗಿನಿಂದಲೇ ಪ್ರತ್ಯೇಕ ಸ್ಪರ್ಧೆಗೆ ಲೆಕ್ಕಾಚಾರವನ್ನ ಶುರು ಮಾಡಿದ್ದಾರಂತೆ ಬಿಜೆಪಿ ಲೀಡರ್ಸ್. ಬಿಜೆಪಿ ವರಿಷ್ಠರ ಮುಂದೆ ಡ್ಯಾಮೇಜ್ ತರ್ತಾ ಇದ್ದಾರೆ ಜೆಡಿಎಸ್ ನಾಯಕರು. ಮೈತ್ರಿ ಬಿಟ್ಟಾಕಿ ಒಬ್ಬಂಟಿ ಹಾಕಿ ಚುನಾವಣೆ ಎದುರಿಸೋಣ ಅನ್ನುವಂಥ ಲೆಕ್ಕಾಚಾರ ಇದೆಯಂತೆ. ಚುನಾವಣಾ ಪೂರ್ವ ಬೇಡ, ಅಗತ್ಯ ಬಿದ್ದರೆ ಚುನಾವಣೋತ್ತರ ಮೈತ್ರಿ ಮಾಡ್ಕೊಳ್ಳೋಣ. ಸೀನಿಯರ್ಸ್ ಲೀಡರ್ಸ್ಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳು ಮುನ್ನೆಲೆಗೆ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಇಷ್ಟೆಲ್ಲ ಗೊಂದಲ ಬೇಡ. ಪ್ರಮುಖವಾಗಿ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಕೊಡೋದಾದ್ರೆ, ಆರಂಭವಾಗಿ ಏನು ಮೈತ್ರಿ ಬಗ್ಗೆ ಎಲ್ರಿಗೂ ಕೂಡ ಒಮ್ಮತ ಇದೆ ಅಂತ ಅಲ್ಲ. ರಾಜ್ಯ ಬಿಜೆಪಿಯಲ್ಲೂ ಜೊತೆಗೆ ಪ್ರಾದೇಶಿಕ ಪಕ್ಷ ಜೆಡಿಎಸ್ನಲ್ಲೂ ಕೂಡ ಈ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಳಮಟ್ಟದಿಂದ ಮೇನ್ ಸ್ಟ್ರೀಮ್ ನಾಯಕರ ತನಕ ನೀವು ಪ್ರಶ್ನೆ ಮಾಡಿದ್ರು ಕೆಲವರಿಗೆ ಅಸಮಾಧಾನ ಇತ್ತು, ಮೈತ್ರಿ ಬೇಕಾಗಿತ್ತಾ ಅಂತ. ಸೊ ಈ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಯಿತು, ದೊಡ್ಡ ದೊಡ್ಡ ನಾಯಕರು ಮತ್ತು ಬಿಜೆಪಿ ಹೈಕಮಾಂಡ್ ನಿರ್ಧಾರ ತೆಗೆದುಕೊಂಡಾಗ ಅದರಂತೆ ಕೆಲಸ ಮಾಡಬೇಕಾದ ಅನಿವಾರ್ಯತೆಯಲ್ಲಿ ರಾಜ್ಯ ಬಿಜೆಪಿ ನಾಯಕರು ಇದ್ರು. ಬಟ್ ಇವ್ರನ್ನೆಲ್ಲ ಓವರ್ಟೇಕ್ ಮಾಡಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಬಿಜೆಪಿ ಹೈಕಮಾಂಡ್ ಜೊತೆಗೆ ಕಾಂಟ್ಯಾಕ್ಟ್ ಅಲ್ಲಿ ಇರೋದ್ರಿಂದ, ಅಲ್ಲಿ ಕ್ಲೋಸ್ ಆಗಿರೋದ್ರಿಂದ ಸೊ ಅಲ್ಲಿಯೇ ಎಲ್ಲ ನಿರ್ಧಾರ ಆಗ್ತಾ ಇದೆ, ನಮ್ಮನ್ನ ಕಡೆಗಣನೆ ಮಾಡಲಾಗ್ತಾ ಇದೆ ಅನ್ನುವಂಥ ಅಸಮಾಧಾನ ಬಿಜೆಪಿಯಲ್ಲಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ತಾನಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೀರೇಶ್, ಒಂದು ಕುತೂಹಲ, ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಿನಿಂದಲ್ಲ ಮೊದಲಿಂದ ಕೂಡ ಅಪಸ್ವರಗಳಿತ್ತು. ಯಾವಾಗ ಕುಮಾರಸ್ವಾಮಿ ಅವರು ಸಂಸದರಾಗಿ ಆಯ್ಕೆ ಆಗ್ತಾರೋ, ಅವ್ರನ್ನ ಕೇಂದ್ರ ಸಚಿವರಾಗಿ ಮಾಡ್ಬಿಡುತ್ತೋ ಬಿಜೆಪಿ ಹೈಕಮಾಂಡ್, ಆಗ ರಾಜ್ಯ ಬಿಜೆಪಿ ನಾಯಕರನ್ನ ಬಿಟ್ಟು ವರಿಷ್ಠರ ಜೊತೆಗೆ ನೇರ ಕಾಂಟ್ಯಾಕ್ಟ್ ಅಲ್ಲಿದ್ದಾರೆ. ಏನೇ ನಿರ್ಧಾರಗಳು ನಿಲುವುಗಳನ್ನು ತೆಗೆದುಕೊಳ್ಬೇಕು ಅಂದ್ರೆ ವರಿಷ್ಠರ ಹತ್ರ ಹೋಗ್ಬಿಡ್ತಾರೆ. ರಾಜ್ಯ ಬಿಜೆಪಿ ನಾಯಕರು ಲೆಕ್ಕಕ್ಕಿಲ್ಲ ಅನ್ನುವಂಥ ಅಸಮಾಧಾನ ಈಗೆಲ್ಲ ಮೊದಲಿಂದ ಕೂಡ ಕೇಳೋದಕ್ಕೆ ಸಿಕ್ಕಿತ್ತು. ಈಗ ಅಡ್ಡ ಮತದಾನ ಆದ ಬಳಿಕ ಮೋಸ್ಟ್ಲಿ ರಾಜ್ಯ ಬಿಜೆಪಿ ನಾಯಕರು ಕಂಪ್ಲೀಟ್ ಕಡೆಗಣನೆನ ಎಚ್.ಡಿ. ಕುಮಾರಸ್ವಾಮಿ ಅವರ ವರ್ಷನಲ್ಲಿ ಅಂತ, ಹಿಂಗೆ ಆದ್ರೆ ಮೈತ್ರಿ ಮುಂದುವರಿಯುತ್ತಾ ಅನ್ನೋದು ಪ್ರಶ್ನೆ ಇದೆ. ಖಂಡಿತವಾಗಿಯೂ ಶ್ರುತಿ, ತಾವು ಹೇಳಿದ ಹಾಗೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಆದ ದಿನದಿಂದಲೂ ಸಹ ಅಪಸ್ವರಗಳು ಮತ್ತು ಅಸಮಾಧಾನಗಳು ಒಳಗಿಂದನೇ ಕೇಳಿ ಬರ್ತಾ ಇರುವಂಥದ್ದು. ಯಾಕಂತಂದರೆ ಜೆಡಿಎಸ್ ನಾಯಕರುಗಳು ನೇರವಾಗಿ ಅದರಲ್ಲೂ ಬಿಜೆಪಿ ನಾಯಕರುಗಳ ಜೊತೆಗೆ ಚರ್ಚೆಯನ್ನು ಮಾಡ್ತಾ ಇಲ್ಲ. ಈ ಅಸಮಾಧಾನ ಬಿಜೆಪಿ ನಾಯಕರುಗಳಲ್ಲಿ ಇರುವಂಥದ್ದು. ಎಚ್.ಡಿ. ಕುಮಾರಸ್ವಾಮಿ ಅವರು ರಾಜ್ಯ ನಾಯಕರುಗಳ ಜೊತೆಗೆ ಚರ್ಚೆಯನ್ನು ಮಾಡದಂತೆ ನೇರವಾಗಿ ಅಮಿತ್ ಶಾ ಆಗಿರ್ಬೋದು ಮತ್ತು ಪ್ರಧಾನಿ ಮೋದಿ ಅವರಿಗೆ ಮಾಹಿತಿಯನ್ನು ಕೊಡೋದ್ರ ಮೂಲಕ ಕೇಂದ್ರ ನಾಯಕರುಗಳ ಜೊತೆಗೆ ಒಡನಾಟವನ್ನು ಇಟ್ಕೊಂಡಿರುವಂಥದ್ದು ರಾಜ್ಯ ಬಿಜೆಪಿ ನಾಯಕರುಗಳಿಗೆ ಒಳಗೆ ಅಸಮಾಧಾನ ಇರುವಂಥದ್ದು.
ಇರುವಂಥದ್ದು. ಅದರಲ್ಲೂ ವಿಶೇಷವಾಗಿ ಇತ್ತೀಚೆಗೆ ನಡೆದಿರತಕ್ಕಂಥ ಪರಿಷತ್ ಚುನಾವಣೆಯ ಬಳಿಕ ಇವು ಇಬ್ಬರ ಮಧ್ಯದಲ್ಲಿ ಇರತಕ್ಕಂಥ ಅಪಸ್ವರ ಮತ್ತು ಅಸಮಾಧಾನ ಮತ್ತಷ್ಟು ಹೆಚ್ಚಾಗಿರುವಂಥದ್ದು. ಯಾಕಂತಂದರೆ ಯಾವ ಶಾಸಕರುಗಳು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದು ಇನ್ನೂವರೆಗೂ ಸಹ ಸ್ಪಷ್ಟವಾಗಿಲ್ಲ. ಹೀಗಾಗಿ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆಯೂ ಸಹ ಸಾಕಷ್ಟು ಅಸಮಾಧಾನ ಇರುವಂಥದ್ದು ಮತ್ತು ರಾಜ್ಯದಲ್ಲಿ ಇರತಕ್ಕಂಥ ಮೈತ್ರಿ ಪಕ್ಷಗಳ ನಾಯಕರುಗಳು ಯಾವುದೇ ಹೋರಾಟ ಆಗಿರ್ಬೋದು, ಪ್ರತಿಭಟನೆ ಆಗಿರ್ಬೋದು, ಸರ್ಕಾರದ ವಿಚಾರಕ್ಕೆ ಸಂಬಂಧಿಸಿದಂತೆ ಏನಾದರೂ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲೂ ಸಹ ಇಬ್ಬರು ಮೈತ್ರಿ ನಾಯಕರುಗಳು ಜೊತೆಯಾಗಿ ಹೋಗದೇ ಇರುವಂಥದ್ದು ಸಾಕಷ್ಟು ಅಸಮಾಧಾನ ಮತ್ತು ಅಪಸ್ವರಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಹೀಗಾಗಿನೇ ಕುಮಾರಸ್ವಾಮಿ ಅವರ ಜೊತೆಗೆ ನಾವು ಯಾಕೆ ಮೈತ್ರಿಯನ್ನು ಮುಂದುವರಿಸಬೇಕು ಅನ್ನೋ ಒಂದು ಅಭಿಪ್ರಾಯ ರಾಜ್ಯ ಬಿಜೆಪಿ ನಾಯಕರುಗಳಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ನಾವು ಮುಂದಿನ ದಿನಗಳಲ್ಲಿ ಪ್ರತ್ಯೇಕವಾಗಿ ಅಂದರೆ ಬಿಜೆಪಿಯಿಂದ ಇಂಡಿಪೆಂಡೆಂಟ್ ಆಗಿ ಒಂದು ನೇರವಾಗಿ ಒಂದು ಸ್ಪರ್ಧೆಗೆ ಹೋಗೋಣ ಅನ್ನೋ ಒಂದು ಚಿಂತನೆಯೂ ಸಹ ರಾಜ್ಯ ಬಿಜೆಪಿ ನಾಯಕರುಗಳಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಹೀಗಾಗಿ ಬಿಜೆಪಿ ಮತ್ತು JDSನ ಮೈತ್ರಿ ಮುಂದುವರಿಯುತ್ತೋ ಇಲ್ವೋ ಅನ್ನೋ ಒಂದು ಕುತೂಹಲ ಒಂದು ಕಡೆ ಇದ್ರೆ, ಬಿಜೆಪಿ ನಾಯಕರುಗಳಿಗೆ ರಾಜ್ಯದಲ್ಲಿ ಪ್ರತ್ಯೇಕವಾಗಿ ಅಂದರೆ ಬಿಜೆಪಿ ಬಹುದೊಡ್ಡದ ಪಕ್ಷ ಆಗಿರೋ ಹಿನ್ನೆಲೆಯಲ್ಲಿ ನಾವು JDS ಜೊತೆಗೆ ಮೈತ್ರಿ ಹೋಗೋದು ಬೇಡ, ಇಂಡಿಪೆಂಡೆಂಟ್ ಆಗಿ ಹೋಗೋಣ ಅನ್ನೋ ಒಂದು ಚರ್ಚೆಗಳು ಸಹ ನಡೀತಾ ಇರುವಂಥದ್ದು. ಶ್ರುತಿ. ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.